ರಾಜಧಾನಿ ಬೆಂಗಳೂರಿನ ಮತ್ತೊಂದು ಥಿಯೇಟರ್ ಬಂದ್ ಆಗಿದೆ. ಇತಿಹಾಸದ ಪುಟ ಸೇರಿದೆ ಕಾವೇರಿ ಥಿಯೇಟರ್. ಸುವರ್ಣ ಸಂಭ್ರಮವನ್ನು ಇತ್ತೀಚೆಗಷ್ಟೇ ಆಚರಿಸಿಕೊಂಡಿತ್ತು ಈ ಒಂದು ಕಾವೇರಿ ಥಿಯೇಟರ್. ಮಲ್ಲೇಶ್ವರಂನ ಸ್ಯಾಂಕಿ ಕೆರೆ ಬಳಿ ಇದ್ದಂತಹ ಥಿಯೇಟರ್ ಇದು. ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಕುಸಿತ ಕಂಡ ಹಿನ್ನೆಲೆ ಈ ಒಂದು ಚಿತ್ರಮಂದಿರವನ್ನು ಥಿಯೇಟರ್ ಬಂದ್ ಮಾಡುವುದಕ್ಕೆ ಇದೀಗ ಮಾಲೀಕರು ಮುಂದಾಗಿದ್ದಾರೆ. ಇನ್ನು ಥಿಯೇಟರ್ ಜಾಗದಲ್ಲಿ ಮಲ್ಟಿ ಕಾಂಪ್ಲೆಕ್ಸ್ ತಲೆ ಎತ್ತಲಿದೆ ಅಂತ ಹೇಳಲಾಗ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಕುಸಿತ ಕಂಡಂತಹ ಬೆನ್ನಲ್ಲೇ ಇದೀಗ ಮಾಲೀಕರು ಈ ಒಂದು ಥಿಯೇಟರ್ ಬಂದ್ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಒಂದು ಥಿಯೇಟರ್ ಇದ್ದಂತಹ ಜಾಗದಲ್ಲಿ ಮಲ್ಟಿ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗುತ್ತೆ. 28 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇತಿಹಾಸದ ಪುಟ ಸೇರುವಂತಹ ಗಳಿಗೆ ಬಂದಿದೆ ಅಂತಲೇ ಹೇಳ್ಬಹುದು ಕಾವೇರಿ ಥಿಯೇಟರ್ಗೆ. ಕಪಾಲಿ ಥಿಯೇಟರ್ ಬಳಿಕ ಅತಿ ಹೆಚ್ಚಿನ ಸೀಟ್ಗಳನ್ನು ಹೊಂದಿದ್ದಂತಹ ಥಿಯೇಟರ್ ಇದಾಗಿತ್ತು ಕಾವೇರಿ ಥಿಯೇಟರ್. ರಾಜ್ಯದ ಅತಿ ಹೆಚ್ಚು ಆಸನ ಉಳ್ಳ ಥಿಯೇಟರ್ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಆದರೆ ಇದೀಗ ಕಲೆಕ್ಷನ್ ಕುಸಿತದ ಬೆನ್ನಲ್ಲೇ ಇದೀಗ ಮಾಲೀಕರು ಈ ಒಂದು ಥಿಯೇಟರ್ ಬಂದ್ ಮಾಡಿ ಮಲ್ಟಿ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.